ಖುಷಿ ಆಯ್ತು, ಎಕ್ಸೈಟ್ಮೆಂಟ್ ಇತ್ತು. ನಿನ್ನೆಯಿಂದ ಒಂಥರ ಭಯ ಇತ್ತು. ಇವತ್ತು ನೀವೆಲ್ಲ ನೋಡಿದ್ರಿ, ಏನನ್ಸ್ತು? ಚೆನ್ನಾಗಿತ್ತ? ಖುಷಿ ಆಯ್ತು. ನಿಮಗೆ ಪ್ರಮೋಷನ್ ಸಿಕ್ಕಿದೆ ಫಸ್ಟ್ ರ್ಯಾಂಕ್ ರಾಜ್ಯದಿಂದ ರಾಜು ಜೇಮ್ಸ್ ಬಾಂಡ್. ಥ್ಯಾಂಕ್ ಯು. ಇಲ್ಲ, ನಾನು ಗುರುನಂದನಾಗಿ ಒಳ್ಳೆ ನಟನಾಗಿರ್ತೀನಿ, ಪ್ರಮೋಷನ್ ಅಂತ ನೀನು ಅನ್ಕೊಳ್ಳಲ್ಲ. ಒಳ್ಳೊಳ್ಳೆ ಸದಾಭಿರುಚಿ ಚಿತ್ರಗಳನ್ನ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಈ ಚಿತ್ರನು ಜನ ಇಲ್ಲಿವರೆಗೂ ನೆನ್ನೆ ನಮ್ಮ ಚಿತ್ರ ನೋಡಿ ಬನ್ನಿ, ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತಂದ್ವಿ. ಈಗ ಜನಗಳ ಮತ್ತೆ ಬಿಟ್ಟಾಗಿದೆ, ರಿಲೀಸ್ ಆಗಿದೆ. ಇನ್ನು ಜನಗಳು ಗೆಲ್ಲಿಸ್ಬೇಕು, ಜನಗಳನ್ನ ಕಳಿಸ್ಬೇಕು. ಕನ್ನಡದ ಚಿತ್ರ ಎಲ್ಲ ನೋಡ್ಬೇಕು, ನಾನು ಇನ್ನೇನು ಹೇಳಲ್ಲ. ಜೊತೆಗೆ ಒಂದು ಏನಂತಾರೆ, ಭಗವದ್ಗೀತೆ ಬಗ್ಗೆ ಬಹಳ ಅದ್ಭುತವಾಗಿ ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ, ಯಾಕೆಂದ್ರೆ ಅದು ಭಗವದ್ಗೀತೆ ಅಂದ್ರೆ ಗೊತ್ತಲ್ಲ, ನಮ್ಮ ಎಲ್ಲ ಹಿಂದೂ ಧರ್ಮದ ಅದೊಂದು ಏನಂತಾರೆ, ಅದೊಂದು ಪವಿತ್ರವಾದ ಇದು. ಸೊ ಅದ್ರ ಬಗ್ಗೆ ನಾನು ತುಂಬಾ ಕಲ್ತಿದ್ದೆ, ಓದಿರ್ಲಿಲ್ಲ. ಬಟ್ ಶೂಟಿಂಗ್ ಟೈಮಲ್ಲಿ ಆ ಡೈಲಾಗ್ ಹೇಳೋದಕ್ಕೆ ತುಂಬಾ ಸತಿ ನಮ್ಮ ಡೈರೆಕ್ಟರ್ ಮಾಡಿಸಿ ಅದನ್ನೆಲ್ಲ ಹೇಳಿಸಿದ್ದಾರೆ. ಅದು ಒಂಥರ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಸೊ ರಾಜು ಜೇಮ್ಸ್ ಬಾಂಡ್ ಎಲ್ಲರಿಗೂ ಒಂದು ಇಷ್ಟ ಆಗಂತ, ಒಂದು ಖುಷಿ ಕೊಡುವಂತ ಚಿತ್ರ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಚಿತ್ರ ನೋಡಿ. ಮತ್ತೆ ಇವತ್ತೆಲ್ಲ ಕನ್ನಡ ಚಿತ್ರಗಳು ತುಂಬಾ ರಿಲೀಸ್ ಆಗಿದೆ, ಎಲ್ಲದೂ ನೋಡಿ, ಎಲ್ಲದನ್ನೂ ಹಾರೈಸಿ. ತುಂಬಾ ಕಡೆ ಡೈಲಾಗ್ಸ್ಗೆ ಮತ್ತೆ ಇದು ಕ್ರೈಮ್ ಇತ್ತಲ್ಲ, ಏನೋ ಒಂದು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ವಿಷಲ್ಸ್ ಹೊಡಿತಾ ಇದ್ರು ಜನ. ಅದೆಲ್ಲ ನೋಡಿದಾಗ ಏನಿದೆ ಖುಷಿ ಆಯ್ತು. ಪ್ರತಿಯೊಂದನ್ನು ನಾನು ಇವತ್ತು ಕೂತಿದ್ದ ಜನಗಳ ಮಧ್ಯ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಾನೆ ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಇವತ್ತು ಅದಕ್ಕೆ ತೆರೆ ಸಿಕ್ಕಿದೆ. 2 ಗಂಟೆ 10 ನಿಮಿಷ ಇಲ್ಲಿ ಹೋಗೋದು ಗೊತ್ತಾಗಲ್ಲ ಅಂತ, ಬೋರೇ ಆಗಲ್ಲ ಅಂತ ಎಲ್ಲ ಹೇಳಿದ್ರು. ನೀವು ನೋಡಿದ್ರೆ ಖುಷಿ ಆಗುತ್ತೆ. ಸೊ ರಾಜು ಜೇಮ್ಸ್ ಬಾಂಡ್ ಮತ್ತೆ ಕೈ ಹಿಡಿದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬಾ ಖುಷಿ ಆಯ್ತು. ಹೆಂಗೆ ರೆಸ್ಪಾನ್ಸ್ ನೋಡಿ, ಕ್ರೌಡ್ ನೋಡಿ, ಹೌಸ್ಫುಲ್ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ನೆಕ್ಸ್ಟ್ ಶೋಗೆ ಎಲ್ಲರೂ ಹಿಂಗೆ ಬರ್ಬೇಕು ಅಂತಂದು ನಾನು ಕಾಯ್ತಾ ಇರ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಇದು ನೋಡಾದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಇದಕ್ಕಿಂತ ಮುಂಚೆ ನೋಡಿದೀನಿ, ಒಂದ್ಸಲ ನೋಡಿದೀನಿ, ಬಟ್ ಥಿಯೇಟರ್ ಅಲ್ಲಿ ನೋಡಿರ್ಲಿಲ್ಲ. ಥಿಯೇಟರ್ ಎಲ್ಲ ನನ್ನ ಮೊದಲೇ ಬಾರಿ ನೋಡ್ಕೊಳ್ಳೋದು ತುಂಬಾ ಖುಷಿ ಆಯ್ತು. ತುಂಬಾ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಇದರಲ್ಲಿ. ಸೊ ನಗ್ತೀರಾ, ಎಂಜಾಯ್ ಮಾಡ್ತೀರಾ, ಸೋಷಿಯಲ್ ಮೆಸೇಜ್ ಕೂಡ ಇದೆ. ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಕಂತಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬನ್ನಿ. ತುಂಬಾ ಖುಷಿ ಪಟ್ಟು ಹೋಗ್ತೀರಾ. ಥ್ಯಾಂಕ್ ಯು. ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಬೇಗನೆ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲ, ಅದು ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ತಾರಲ್ಲ, ಆತರ. ಬಟ್ ಒಂದ್ ಖುಷಿ ಅಂದ್ರೆ ಇಡೀ ಥಿಯೇಟರ್ ನಗ್ತಾ ಇತ್ತು. ಈ ನಗುವಿಗೆ ನಾವು ಅಷ್ಟೊಂದು ಕಷ್ಟಪಟ್ಟಿದ್ದು ನಾವು ಸಾರ್ಥಕ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಅಲ್ವಾ, ನಾವ್ ಇದಕ್ಕೆ ಅಂತಾನೆ ಕೆಲಸ ಮಾಡಿರ್ತೀವಿ. ಎಲ್ಲಾರು ಒಂದ್ ಕಡೆ ನಾವೇನೋ ಅನ್ಕೊಂಡಿದ್ವಿ, ಅದಕ್ಕೆ ಜನ ಏನೋ ಬೇರೆ ತರ ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಇಲ್ಲಿ ಅಬ್ಸಲ್ಯೂಟ್ಲಿ ಆ ವಿಷಲ್, ಆ ಪಂಚ್ ಡೈಲಾಗ್ ಗಳಿಗೆ, ಇದು ಸಾಧು ಸರ್ ಎಂಟ್ರಿಗೆ ಅದೆಲ್ಲ ಕೇಳಿದಾಗ ನೋಡಿದಾಗ ನಮ್ಮ ಶ್ರಮಕ್ಕೆ, ನಮ್ಮ ತ್ಯಾಗಕ್ಕೆ, ನಮ್ಮ ಕಷ್ಟಕ್ಕೆಲ್ಲ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಅಲ್ಲ, ಇದು ನಾವು ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ರವಿಶಂಕರ್ ಅವರೇ ಬೇಕು, ಚಿಕ್ಕಣ್ಣನೇ ಬೇಕು, ಸಾಧನೆ ಬೇಕು ಅಂತ. ಅವ್ರ ಕ್ಯಾರೆಕ್ಟರೈಸೇಷನ್ಗೆ, ಅವ್ರ ಆರ್ಟಿಸ್ಟ್ ಸೆಲೆಕ್ಷನ್ಗೆ ನಾನು ಡೈರೆಕ್ಟರ್ ಆಗಿ ರೈಟಿಂಗ್ ಅಲ್ಲಿ ಏನ್ ಮಾಡ್ಬೋದು, ನಾನು ಅದನ್ನ ಮಾಡಿ ವಿಜುವಲ್ ಪ್ರೆಸೆಂಟೇಷನ್ ನಾನು ಮಾಡಿದ್ದೇನೆ. ಅದೇ ನಾವು ಬೇರೆ ತರ ಪ್ರೆಸೆಂಟ್ ಮಾಡೋಣ, ಸ್ವಲ್ಪ ಫಿಲಾಸಫಿಕಲ್ ಆಗಿ ಪ್ರೆಸೆಂಟ್ ಮಾಡೋಣ. ಅಂದ್ರೆ ವಿಲ್ಲನ್ ಅಂದ್ರೆ ರೆಗ್ಯುಲರ್ ಆಗಿ ಕೊಚ್ಚೋದು ಮಾಡೋದೆಲ್ಲ ಬೇಡ. ಈ ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ಕೊಂಡು ಅದ್ರ ತಾತ್ಪರ್ಯಗಳನ್ನ ಹೇಳ್ಕೊಂಡು ಒಬ್ಬ ವಿಲ್ಲನ್ ಇದ್ರೆ ಹೆಂಗಿರುತ್ತೆ ಅಂತ ಒಂದು ಹೊಸ ಟ್ರೈ ಮಾಡಿದ್ವಿ. ಅದಕ್ಕೆ ಜನ ರಿಯಾಕ್ಟ್ ಮಾಡಿದ್ ನೋಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಫಿಲಂ ವರ್ತಿ ಕಾಮಿಡಿ ಇದೆ ನಿಮ್ಗೆ. ಥ್ಯಾಂಕ್ ಯು.